ಇದು ಅಪ್ಪು ಅವರ ಪ್ರೀತಿಯ ಶ್ವಾನ. ತುಂಬಾ ವರ್ಷಗಳಿಂದ ಈ ಒಂದನ್ನ ನೋಡೇ ಇರ್ತೀರಾ. ಅಪ್ಪು ಜಿಮ್ ಮಾಡೋವಾಗ ಮನೇಲಿರುವಂತ ಟೈಮಲ್ಲೆಲ್ಲ ಯಾವಾಗ್ಲೂ ಕೂಡ ಈ ಒಂದು ಶ್ವಾನ ಪಕ್ಕದಲ್ಲೇ ಇರುವಂತದ್ದು. ಈ ಒಂದು ನಾಯಿ ಶ್ವಾನ ಜಾತಿ ಹೆಸರು ಬೀಗಲ್ ಅಂತ. ಈ ಒಂದು ನಾಯಿಗೆ ಸ್ಪಾರ್ಕಿ ಅಂತ ಹೆಸರನ್ನ ಇಟ್ಟಿರ್ತಾರೆ. ಬಟ್ ಈ ಒಂದು ನಾಯಿ ಸಹ ಇವಾಗ ಅಗಲಿಕೆ ಆಗಿದೆ. ಅಪ್ಪು ಅವರ ನೆಚ್ಚಿನ ಫೇವರೇಟ್ ನಾಯಿ. ಅಪ್ಪು ಇಷ್ಟಪಟ್ಟು ತೆಗೆದುಕೊಂಡು ಬಂದಂತ ನಾಯಿ ಇದಾಗಿತ್ತು. ತುಂಬಾ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದ್ರು ಹಲವು ವರ್ಷಗಳಿಂದ. ಈ ಒಂದು ನಾಯಿ ಅಪ್ಪು ಅವರ ಮನೇಲೆ ಇದ್ದಿದ್ದು. ಅಪ್ಪು ಹೋದಂತ ಟೈಮಲ್ಲಿ ತುಂಬಾನೇ ಮಿಸ್ ಮಾಡ್ಕೊಳ್ಳೋದು. ಬಟ್ ಏಜ್ ಆಗಿತ್ತು ಈ ಒಂದು ನಾಯಿಗೆ, ಗಮನಿಸ್ತಾ ಇರ್ಬೋದು. ಏಜ್ ಆದ್ರೆ ಸ್ವಲ್ಪ ಕಣ್ಣ ಹತ್ರ ಮೂಗತ್ರ ಎಲ್ಲ ವೈಟ್ ವೈಟ್ ಆಗುತ್ತೆ. ಸೊ ಈಗ ಅಗಲಿಕೆ ಆಗಿದೆ. ತುಂಬಾ ಅಂದ್ರೆ ಅವರ ಕುಟುಂಬಕ್ಕೆ ಒಂದು ಬೇಸರ. ಯಾರೋ ಒಬ್ರು ವ್ಯಕ್ತಿನೇ ಹೋದಂತೆ, ಯಾಕೆಂದ್ರೆ ಫ್ಯಾಮಿಲಿ ಮೆಂಬರ್ ಅಂತೆಯೇ ಅವರ ಆರಾಮಾಗಿ ಅಪ್ಪು ಅವರ ಮನೇಲಿ ಓಡಾಡ್ಕೊಂಡಿದ್ದಂತ ಒಂದು ಶ್ವಾನ ಆಗಿತ್ತು. ಸ್ಪಾರ್ಕಿ ಅಂತ ಮುದ್ದಾಗಿ ಹೆಸರನ್ನು ಸಹ ಇಟ್ಟಿದ್ರು. ಫ್ಯಾಮಿಲಿ ಮೆಂಬರ್ಸ್ ತುಂಬಾನೇ ಮಿಸ್ ಮಾಡ್ಕೊಳ್ತಾರೆ. ಅಪ್ಪು ಅವರಿಗೆ ನಾಯಿಗಳು ಅಂದ್ರೆ ತುಂಬಾನೇ ಇಷ್ಟ. ಇದನ್ನ ತುಂಬಾನೇ ಪ್ರೀತಿಯಿಂದ ಸಹ ಸಾಕ್ತಿದ್ರು. ಹೀಗಾಗಿ ಅಶ್ವಿನಿ ಮೇಡಮ್ಗೂ ಕೂಡ ಬಹಳನೇ ನೋವಿದೆ, ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಈ ಒಂದು ಶ್ವಾನನ.